ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದರು? ಓದುವಾರ ಬಂದಂಥವ್ರು ಯಾರು ಬಂದಿದ್ರಿ? ವಾಕ್ಯ ಕೇಳಿದಂಥವ್ರು ಮರ್ತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ಯಾವ ವಿಷಯದ ಕುರಿತಾಗಿ ದೇವರು ಮಾತಾಡಿದರು? ಹಲ್ಲೆಲೂಯಾ. ವಾಕ್ಯ ಮರೆತ್ರನೇ ಸೈತಾನ. ಹಲ್ಲೆಲೂಯಾ. ವಾಕ್ಯ ಹೃದಯದಲ್ಲಿರುವಾಗ ಸೈತಾನ್ ಬರೋದಕ್ಕೆ ಸಾಧ್ಯ ಇಲ್ಲ. ವಾಕ್ಯದ ಮೂಲಕವಾಗಿ ನಾವು ಎಲ್ಲವುಗಳನ್ನು ಜಯಿಸೋದಕ್ಕೆ ದೇವರು ಶಕ್ತಿ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ 35-36 ವಾಕ್ಯಗಳನ್ನು ನಾವು ಓದುವಾರ ನೆನಪು ಮಾಡಿದ್ವಿ. ಅದನ್ನು ಮನನ ಮಾಡಿಕೊಂಡಿದ್ವಿ. ದೇವರು ಮಾತಾಡಿದರು ಏನೆಂಬುದಾಗಿ? ನಿನ್ನ ದೀಪ ಉರಿಯುತ್ತಲೇ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ 3 ಮಾತುಗಳನ್ನು ನಾವು ನೋಡಿದ್ವಿ. ನಿಮ್ಮ ನಡುಗಳು ಮೊದಲನೇದಾಗಿ ಕಟ್ಟಿರಲಿ. ಒಬ್ಬ ಮನುಷ್ಯನ ಶಕ್ತಿ ಎಲ್ಲಿರುತ್ತೆ? ನಡುವಿನಲ್ಲಿರುತ್ತೆ. ಹಲ್ಲೆಲೂಯಾ. ಮನಸ್ಸೆಂಬ ನಡುವನ್ನು ನಾವು ಕಟ್ಟಿಕೊಳ್ಳಬೇಕು. ನಮ್ಮ ಮನಸ್ಸು ದೇವರಿಂದ ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಹರಿದು ಹೋಗ್ತಾ ಇರುತ್ತೆ. ದೇವರ ಮೇಲೆ ಮಾತ್ರ ನಂಬಿಕೆ ಇರಲ್ಲ. ಎಲ್ಲ ಕಾರ್ಯಗಳ ಮೇಲೆ ನಮಗೆ ನಂಬಿಕೆ ಇರುತ್ತೆ. ಮೊದಲನೇದಾಗಿ ನಾವೇನು ಮಾಡ್ಬೇಕ್ರಿ? ಮನಸ್ಸೆಂಬ ನಡುವನ್ನು ನಾವು ಕಟ್ಟಿಕೊಳ್ಳಬೇಕು. ಮನಸ್ಸೆಂಬ ನಡುವನ್ನು ಕಟ್ಟಿಕೊಂಡಾಗ ಆ ಒಂದು ಸಮಯದಲ್ಲಿ ದೇವರು ಕೊಡುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎರಡನೇದಾಗಿ ನಮ್ಮ ದೀಪಗಳು ಉರಿಯುತ್ತಾ ಇರಬೇಕು. ದೇವರು ನಂಬಿದ್ದೀರಿ, ನೀವು ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ, ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಂಡಂಥವರಾಗಿದ್ದೀರಿ. ಕೆಲವೊಬ್ಬರು ತಮ್ಮ ದೀಪಗಳನ್ನು ತಾವೇ ಏನು ಮಾಡ್ತಾರೆ? ಆರಿಸಿಕೊಳ್ತಾರೆ. ಎಂಥವ್ರು ಆರಿಸಿಕೊಳ್ತಾರೆ ದೀಪವನ್ನು? ಕೆಲವು ಜನ ದೇವರು ನಂಬಿದ ಮೇಲೆ ತಮ್ಮ ದೀಪಗಳನ್ನು ಏನು ಮಾಡ್ತಾರೆ? ಕೊಳಗದೊಳಗಡೆ ಇಡ್ತಾರೆ. ಎಲ್ಲಿಡ್ತಾರೆ? ಕೊಳಗದೊಳಗಡೆ. ಕೊಳಗ ಅಂದರೆ ಯಾವುದಕ್ಕೆ ಸಾದೃಶ್ಯ? ವ್ಯಾಪಾರಕ್ಕೆ ಸಾದೃಶ್ಯ. ಆಯಿತು, ದೇವರು ನಂಬಿದ ಮೇಲೆ ಆಯಿತು, ಬರೀ ವ್ಯಾಪಾರ. ಗಂಡು ಮಕ್ಕಳ ಬಗ್ಗೆ ಹೇಳುವಂಥ ಒಂದು ಮಾತು. ಎರಡನೇದಾಗಿ ಎಂಥ ಜನ ಅಂತೆ? ಪಾತ್ರೆಯಲ್ಲಿ ಮುಚ್ಚಿಟ್ಟಂಥ ಬೆಳಕು. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡಿದ್ದೀವಿ. ಪಾತ್ರೆಯಲ್ಲಿ ಕೆಲವು ಜನ ಏನು ಮಾಡ್ತಾರೆ? ದೀಪವನ್ನು ಮುಚ್ಚಿಡ್ತಾರೆ. ಪಾತ್ರೆಯಲ್ಲಿ ದೀಪವನ್ನು ಮುಚ್ಚಿಟ್ರೆ ಏನಾಗುತ್ತೆ? ಆರಿ ಹೋಗುತ್ತೆ, ನಂದಿ ಹೋಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ಯಾವುದಕ್ಕೆ ಸಾದೃಶ್ಯ? ಸ್ತ್ರೀಯರು ಏನು ಮಾಡ್ತಾರೆ? ಬರೀ ಮನೆ ಕೆಲಸ. ದೇವ್ರನ್ನ ನೆನಪು ಮಾಡಿಕೊಳ್ಳೋದೇ ಇಲ್ಲ. ಹಲ್ಲೆಲೂಯಾ. ಬರೀ ಎಲ್ಲ ಕೆಲಸವನ್ನು ಎಲ್ಲಿ ಮಾಡ್ತಾರೆ? ಅಡಿಗೆ ಮನೆಯಲ್ಲೇ. ಗಂಡಗೊಂದು ಅಡಿಗೆ, ಮಕ್ಕಳಿಗೊಂದು ಅಡಿಗೆ, ಅತ್ತೆಗೊಂದು ಅಡಿಗೆ, ಮಾವಿಗೊಂದು ಅಡಿಗೆ. ಬರೀ ಅಡಿಗೆ ಮಾಡೋದ್ರಲ್ಲಿ ಸಮಯವನ್ನು ಕಳೆದು ದೇವ್ರನ್ನ ಏನು ಮಾಡಲ್ಲ? ಸ್ಮರಿಸೋದೇ ಇಲ್ಲ ಪ್ರಿಯರೇ. ದೇವರಿಗೆ ಸಮಯ ಅವಕಾಶವನ್ನು ಕೊಡುವುದೇ ಇಲ್ಲ. ಹಲ್ಲೆಲೂಯಾ. ಮೂರನೇದವರು ಯಾರಂದರೆ ಮಂಚದ ಕೆಳಗಡೆ ಇಡಲ್ಪಟ್ಟಂಥ ದೀಪ. ಇವರು ಭಯಂಕರವಾಗಿ ಏನು ಮಾಡುವಂಥವ್ರು? ಹಣನೇ ದೇವರಪ್ಪ. ಹಣ ಇದ್ದರೆ ಸಾಕು, ಭೋಗ. ಹಲ್ಲೆಲೂಯಾ. ಭೋಗದ ಜೀವಿತ, ಆ ಐಶ್ವರ್ಯ ಇದ್ದರೆ ಸಾಕು, ನಮಗೆ ದೇವರು ಬೇಕಾಗಿಯೇ ಇಲ್ಲ ಎನ್ನುವಂಥ ಜನರು ಪ್ರಿಯರೇ. ಹಲ್ಲೆಲೂಯಾ. ಈ 3 ರೀತಿಯ ಜನರು ಏನು ಮಾಡ್ತಾರೆ? ತಾವು
ದೇವರು ಹಚ್ಚಿದಂಥ ದೀಪವನ್ನು ತಮಗೆ ತಾವೇ ಏನು ಮಾಡ್ತಾರೆ, ಆರಿಸಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆ ಒಂದು ಎಚ್ಚರಿಕೆಯನ್ನು ದೇವರು ಕೊಟ್ಟರು. ಅದೇ ರೀತಿಯಾಗಿ ಮೂರನೇದಾಗಿ ನಾವು ನೋಡಿದ್ವಿ, ಕರ್ತನ ಬರೋಣಕ್ಕಾಗಿ ನಾವು ಯಾವಾಗಲೂ ಸಿದ್ಧವಾಗಿರಬೇಕು. ಮದುವೆ ಊಟ 7 ವರ್ಷಗಳ ಕಾಲ ಮದುವೆ ಊಟ ಇರುತ್ತೆ. ಹಲ್ಲೆಲೂಯಾ. ಯಾರ್ದಾದ್ರೂ ಒಬ್ರದ್ದು ದೊಡ್ಡವ್ರದ್ದು MLA ಆಗಲಿ MP ಆಗಲಿ ಮಗಂದು ಮದುವೆ ಹೋಗಿದ್ರೆ ಎಷ್ಟು ಐಟಮ್ ಇರ್ತಾವೆ. ಹಲ್ಲೆಲೂಯಾ, ಭಾಳ ಐಟಮ್ ಇರ್ತಾವೆ. ಯಾವ್ದು ತಿನ್ನಲು ಯಾವ್ದು ಬಿಡಲ್ಲ ಅಂತೇಳಿ ಸ್ವಲ್ಪ ಟಚ್ ಮಾಡಿ ಬರುತ್ತೆ ರೀ. ಹಲ್ಲೆಲೂಯಾ. 7 ವರ್ಷಗಳ ಕಾಲ ಊಟ ಎಲ್ಲಿ ಮೊದಲಿಂಗನ ಜೊತೆ ಪರಲೋಕದಲ್ಲಿ 7 ವರ್ಷಗಳ ಕಾಲ ಔತಣದ ಒಂದು ಕೂಟ ಇರುತ್ತೆ. ಆದರೆ ಆ ಔತಣ ಕೂಟಕ್ಕಾಗಿ ನಾವು ಹೆಂಗಿರ್ಬೇಕಂತೆ, ಎದುರು ನೋಡಿ ಸಿದ್ಧವಾಗಿರಬೇಕು. 10 ಜನ ಕನ್ಯೆಯರು, 5 ಜನ ಬುದ್ಧಿ ಇರುವಂಥವ್ರು, 5 ಜನ ಬುದ್ಧಿ ಇರಲಾರದಂಥವ್ರು. 5 ಜನ ಬುದ್ಧಿ ಇರುವಂಥವ್ರು ಸಿದ್ಧವಾಗಿ ಕಾದು ಕುಳಿತುಕೊಂಡಿದ್ರು. ಬಾಗಿಲು ಅವರಿಗಾಗಿ ಏನಾಯಿತು, ತೆರೆಯಲ್ಪಡ್ತು. ಆಮೇಲೆ ಬಾಗಿಲು ಮುಚ್ಚಿಬಿಟ್ರು. ಬಾಗಿಲು ಮುಚ್ಚಿದ ಮೇಲೆ ಮತ್ತೆ ಬಂದು ಡಬ ಡಬ ಅಂತೇಳಿ ಬಡಿತಾ ಇದ್ದಾರ. ಮೊದಲಿಂದ ತೆಗೆದ ಬಾಗಿಲು, ಆದರೆ ಒಳಗಡೆ ಕರ್ಕೊಳ್ಳಿಲ್ಲ. ಯಾಕೆ ಕರ್ಕೊಳ್ಳಿಲ್ಲ? ಸಮಯ ಆಗೋಗ್ಬಿಟ್ಟಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ಅಂಶಗಳನ್ನು ನಾವು ಓದುವಾರ ಧ್ಯಾನ ಮಾಡಿದ್ವಿ. ಇವತ್ತಿನ ದಿನ ಒಂದು ವಾಕ್ಯವನ್ನು ನಾವು ನೋಡೋಣ. ಪ್ರಸಂಗಿ ಗ್ರಂಥ ತೆಗಿರಿ ಒಂದು ಸಾರಿ, 12ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 7ನೇ ವಾಕ್ಯ. ಪ್ರಸಂಗಿ 12ನೇ ಅಧ್ಯಾಯ. ಸೊಲೊಮೋನನ ಪ್ರಸಂಗಿ ಅಂದರೆ ಯಾರೆಂಬುದಾಗಿ, ಸೊಲೊಮೋನನನ್ನೇ ಪ್ರಸಂಗಿ ಎಂಬುದಾಗಿ ಕರೀತಾರೆ ಪ್ರಿಯರೇ. ಹಲ್ಲೆಲೂಯಾ. ಓಕೆ, 12ನೇ ಅಧ್ಯಾಯ 1ನೇ ವಾಕ್ಯ 7ನೇ ವಾಕ್ಯ ನಾವು ಓದಿಕೊಳ್ಳೋಣ. ಈ ಸಮಯದಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡೋಣ. ಕಷ್ಟದ ದಿನಗಳು, ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಹಲ್ಲೆಲೂಯಾ. ಒಂದು ಮಾತು ಏನೆಂಬುದಾಗಿ ಹೇಳ್ತಾ ಇದೆ ಅಲ್ಲಿ, ಸೃಷ್ಟಿಕರ್ತನನ್ನ ಸ್ಮರಿಸು. ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ತಿಳಿದುಕೋ. ಆ ಸೃಷ್ಟಿಕರ್ತನಾಗಿರುವಂಥ ದೇವರನ್ನ ತಿಳಿದುಕೊಂಡು ಆತನನ್ನು ಸ್ಮರಣೆ ಮಾಡಿದಂಥವರ ಭಕ್ತರ ಜೀವಿತಗಳು ಇತರರ ಜೀವಿತಗಳಿಗಿಂತ ವ್ಯತ್ಯಾಸಕರವಾಗಿರ್ತವೆ ಪ್ರಿಯರೇ. ಯಾವಾಗ ನಾವು ದೇವರನ್ನು ನಂಬಿ ರಕ್ಷಣೆ ಹೊಂದಿದಾಗ ನಾವು ದೇವರಿಗೆ ಏನಾಗ್ತೀವಿ, ಮಕ್ಕಳಾಗ್ತೀವಿ, ಸ್ವಂತ ಜನರಾಗ್ತೀವಿ. ಹಲ್ಲೆಲೂಯಾ. ನಾವು ಅನ್ಯ ಜನರಲ್ಲ, ನಾವೇನಾಗ್ತೀವಿ, ದೇವರಿಗೆ ಸ್ವಜನರು. ದೇವರನ್ನು ನಂಬಿದಂಥ ಮಕ್ಕಳು, ಪಾಪದಿಂದ ಪರಿಹಾರವನ್ನು ಪಡೆದುಕೊಂಡಂಥವ್ರು. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ ಇಲ್ಲಿ, ನಿನ್ನ ಸೃಷ್ಟಿಕರ್ತನಾದ ದೇವರು ಯಾರಾಗಿದ್ದಾನೆ ಆತನನ್ನು ನೀನು ಸ್ಮರಿಸಬೇಕಾಗಿದೆ. ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದ ಜನರು ಮೋಕ್ಷ ಮುಕ್ತಿ ಎಂಬುದಾಗಿ ಅನೇಕವಾದಂಥ ಮಾರ್ಗಗಳನ್ನು, ತಮಗೆ ತಿಳಿದ ಮಾರ್ಗಗಳನ್ನು ಏನು ಮಾಡ್ತಾ ಇದ್ದಾರೆ, ಬೋಧನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ತಾವು ಮಾಡಿದ ಬೋಧನೆಯೇ ನಿಜ ಸರಿ ಎಂಬುದಾಗಿ ಅವ್ರು ಏನು ಮಾಡ್ತಾರೆ, ಸಿದ್ಧಾಂತಗಳನ್ನು ಮಾಡಿಟ್ಟುಕೊಂಡಿದ್ದಾರೆ. ಕೆಲವರು ಹೇಳ್ತಾರೆ, ಅಯ್ಯೋ ನಿನಗೆ ಮೋಕ್ಷ ಬೇಕಂದ್ರೆ ನೀನು ಏನು ಮಾಡಬೇಕು, ಕೆಲವೊಂದು ಪುಣ್ಯಕ್ಷೇತ್ರಗಳಿಗೆ ನೀನು ಹೋದ್ರೆ ನಿನಗೆ ಮೋಕ್ಷ ಸಿಗುತ್ತೆ, ಇಲ್ಲಾಂದರೆ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ನಾ ಹೇಳ್ತೇನೆ ಏನಂದರೆ, ನನ್ನ ಹತ್ರ ಪುಣ್ಯಕ್ಷೇತ್ರಗಳಿಗೆ ಹೋಗೋದಕ್ಕೆ ಹಣ ಇಲ್ಲ, ನಾನು ಪೂರಾ ಬಡವನಾಗಿದ್ದೇನೆ, ಹಂಗಾದ್ರೆ ನನಗೆ ಮೋಕ್ಷ ಸಿಗಲ್ವಾ? ಹಲ್ಲೆಲೂಯಾ. ದೇವರು ಕೇವಲ ಹಣ ಇರುವಂಥವರಿಗೆ ಮಾತ್ರ ದೇವರ, ಬಡವರಿಗೆ ದೇವರಲ್ವಾ? ಹಲ್ಲೆಲೂಯಾ. ಇನ್ನು ಕೆಲವು ಜನರು ಹೇಳ್ತಾರೆ, ನೀನು ಒಂದು ವೇಳೆ ನಿನಗೆ ಮೋಕ್ಷ ಸಿಗಬೇಕಾದ್ರೆ ಪುಣ್ಯಕ್ಷೇತ್ರ ತಿರುಗಿದೆ ಆಯಿತು, ನೀನು ಎರಡನೇದಾಗಿ ಏನು ಮಾಡಬೇಕು, ಇನ್ನೂ ಮೋಕ್ಷ ಸಿಗಬೇಕಾದ್ರೆ ನೀನೇನು ಮಾಡಬೇಕು, ದಾನ ಧರ್ಮ ಮಾಡಬೇಕು, ಬಡವರಿಗೆ ಅನ್ನ ಹಾಕಬೇಕು, ಕುಲಹೀನರಿಗೆ ಅನ್ನ ಹಾಕಬೇಕು, ಉಂಡಿಗಳಿಗೆ ಹಣ ಜಗ್ಗಿ ನೀನು ಕೊಡಬೇಕು, ಹಂಗೆ ಕೊಟ್ಟಾಗ ಮಾತ್ರ ನಿನಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಾ ಹೇಳುವಂಥ ಮಾತು ಅನೇಕರು ನಿಮ್ಗೆ ಗೊತ್ತಿರುವಂಥ ಮಾತುಗಳೇ. ಹಲ್ಲೆಲೂಯಾ. ಬೇರೆ ಮಾತುಗಳಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದೊಪ್ಪತ್ತಿಗೆ ಗತಿ ಇಲ್ಲ ನಮಗೆ. ಹಲ್ಲೆಲೂಯಾ. ಇತರರಿಗೆ ಊಟ ಹಾಕೋಕ್ಕಾಗತ್ತಾ? ಹಲ್ಲೆಲೂಯಾ. ಒಂದೊಪ್ಪತ್ತಿಗೆ ಗತಿ ಇಲ್ಲ ರೀ. ಆ ಸಮಯದಲ್ಲಿ ನಾವು ಇತರರಿಗೆ ಊಟ ಹಾಕುವಂಥ ಸಮಯದಲ್ಲಿ ನಾವಿಲ್ಲ, ಅಂಥ ಒಂದು ಸ್ಥಿತಿಗತಿಗಳು ದೇವರು ನಮಗೆ ಕೊಟ್ಟಿಲ್ಲ. ಹಂಗಾದ್ರೆ ನನಗೆ ಮೋಕ್ಷ ಸಿಗಲ್ವಾ? ಹಲ್ಲೆಲೂಯಾ. ಇನ್ನೂ ಕೆಲವು ಜನರು ಹೇಳ್ತಾರೆ, ನೀನು ತಲೆ ಮುಂದೆ ಕೊಟ್ಟರೆ ನಿನಗೆ
ಮೋಕ್ಷ ಸಿಗುತ್ತೆ. ಇನ್ನೊಂದು ಕೆಲಸ ಮಾಡಿದರೆ ಮೋಕ್ಷ ಸಿಗುತ್ತೆ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋದರೆ ಮೋಕ್ಷ ಸಿಗುತ್ತೆ. ನೀರಿನಲ್ಲಿ ಮುಳುಗಿದ ನಿನಗೆ ಮೋಕ್ಷ ಸಿಗುತ್ತೆ. ಏನೇನೋ ಮನುಷ್ಯರ ಸಿದ್ಧಾಂತಗಳನ್ನು ಮಾಡಿಕೊಂಡಿದ್ದಾರೆ. ಆ ಸಿದ್ಧಾಂತಗಳ ಪ್ರಕಾರವಾಗಿ ಅದೇ ನಿಜ, ಅದೇ ಸರಿ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ, ಅವರು ವಾದಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಜನರಿಗೆ ನೀರಂದರೆ ಆಗಿ ಬರಲ್ಲ, ನೀರಿನಲ್ಲಿ ಮುಳುಗೋಕ್ಕೆ ಇಷ್ಟಪಡಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಭಯ ಇರುತ್ತೆ, ಹಂಗಾರೆ ಅವರು ಮೋಕ್ಷ ಹೊಂದಲ್ವಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಿಳ್ಕೊಬೇಕ್ರಿ, ಸತ್ಯ ತಿಳ್ಕೊಬೇಕು. ಸೃಷ್ಟಿಕರ್ತನಾದ ದೇವರು ಎಲ್ಲರಿಗೂ ಕೂಡ ಮೋಕ್ಷ ಮಾರ್ಗವನ್ನು ಏನು ಮಾಡಿದಾನೆ, ಆತ ತೆರೆದಿಟ್ಟಿದ್ದಾನೆ ಪ್ರಿಯರೇ. ಇವತ್ತಿನ ವಾಕ್ಯ ಏನಂದರೆ, ಸೃಷ್ಟಿಕರ್ತನನ್ನು ಸ್ಮರಿಸಿದಂಥವರ ಜೀವಿತಗಳು ಅನ್ಯ ಜನರ ಜೀವಿತಗಳಿಗಿಂತ ಏನಾಗಿರ್ತವೆ, ವ್ಯತ್ಯಾಸಕರವಾಗಿರ್ತವೆ. ಡಿಫ್ರೆನ್ಷಿಯೇಟ್. ಹಲ್ಲೆಲೂಯಾ, ವ್ಯತ್ಯಾಸ ಇರುತ್ತೆ. ದೇವರನ್ನು ನಂಬಿದಂಥ ಮಕ್ಕಳು ಪರಿಪೂರ್ಣವಾಗಿ ನಂಬಿರಬೇಕು. ಆ ಕಡೆ ಈ ಕಡೆ ಓದಂಥವ್ರಲ್ಲ. ಹಲ್ಲೆಲೂಯಾ, ಒಂದ್ಸರಿ ದೇವ್ರು ನಂಬೋದು, ಇನ್ನೊಂದು ಕಡೆಗೆ ಅಮಾವಾಸ್ಯೆಗೆ ಇನ್ನೊಂದು ಕಡೆಗೆ, ಹುಣ್ಣಿಮೆಗೆ ಇನ್ನೊಂದು ಕಡೆಗೆ, ಮತ್ತೊಂದು ಕಡೆಗೆ ಹೋಗಿ ಇಲ್ಲಿಗೆ ಬಂದ್ರಪ್ಪ ಅಂದ್ರೆ ಅದು ಪ್ರಯೋಜನ ಇಲ್ಲ. ಒಬ್ಬರನ್ನ ಹಿಡ್ಕೊಂಡು ಸರಿಯಾಗಿ ನಾವು ನಡೆದುಕೊಂಡು ಹೋಗ್ಬೇಕು. ಒಬ್ಬ ದಾರಿ ಮಾಡಿಬಿಟ್ಟನ, ಯಾರು ಮಾಡಿಲ್ಲ ದಾರಿ. ಯಾರಾದರೂ ಮಾಡಿದಾರಾ? ನಾನೇ ಮಾರ್ಗ ಸತ್ಯ ಜೀವ ಅಂತೇಳಿ ಯಾರಾದರೂ ಹೇಳಿದಾರಾ? ಯಾರೂ ಹೇಳಿಲ್ಲ. ಅವ್ರು ಆಗಿಲ್ಲ, ಅವರು ಹೇಳಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೃಷ್ಟಿಕರ್ತನನ್ನು ನಾವೇನು ಮಾಡಬೇಕು, ಸ್ಮರಿಸಬೇಕು. ಸೃಷ್ಟಿಕರ್ತನಾದ ದೇವರು ಈ ಭೂಲೋಕಕ್ಕೆ ನಮ್ಮನ್ನು ಕಳುಹಿಸಿದ್ದಾನೆ. ಯಾಕೆ ಕಳುಹಿಸಿದ್ದಾನೆ ಅಂತೇಳಿ ಎಲ್ಲವುಗಳನ್ನು ಆತನ ಏನು ಮಾಡಿದ್ದಾನೆ, ಲಿಖಿತಪಡಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ನಾವು ತಪ್ಪಿ ಹೋಗಬಾರದು. ನಮಗೆ ಗೊತ್ತು ನಾವು ಹೆಂಗಿರ್ತೀವಿ ಅಂತೇಳಿ ಆತನಿಗೆ ಗೊತ್ತು. ಅದ್ರ ಸಲುವಾಗಿ ಆತನ ಏನು ಮಾಡಿದಾನ, ಈ ಸತ್ಯವೇದವನ್ನು ಬರೆಯಿಸಿ ನಮ್ಮ ಕೈಗೆ ಕೊಟ್ಟಿದ್ದಾನೆ. ನಾವು ತಪ್ಪಿ ಹೋಗಬಾರ್ದು, ನಾಶನದ ಮಾರ್ಗದ ಕಡೆಗೆ ನಾವು ಹೋಗಬಾರ್ದು. ಸತ್ಯ ಮಾರ್ಗ ಏನೆಂಬುದಾಗಿ ನಾವು ತಿಳಿದುಕೊಂಡು ಸತ್ಯ ಮಾರ್ಗದಲ್ಲಿ ಇರಬೇಕಂತೇಳಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ ಇರ್ತಾನೆ ಪ್ರಿಯರೇ, ಆತನ ಹೆಸರು ಅಬ್ರಹಾಮನು ಎಂಬುದಾಗಿ. ಅಬ್ರಾಮ್ ಅಂತೇಳಿ ಕರಿತಾ ಇರ್ತಾರೆ. ಹುಟ್ಟಿದಂದಿನಿಂದ ಅವ್ರ ತಂದೆ ಏನು ಮಾಡ್ತಾ ಇರ್ತಾನೆ, ಮೂರ್ತಿಗಳನ್ನು ಮಾಡಿ ಆ ಮೂರ್ತಿಗಳನ್ನು ದೇವ್ರು ಅಂತೇಳಿ, ನಾವು ಕಾಯಿಪಲ್ಲೆ ಮಾರಕ್ಕೆ ಬರ್ತಾರೆ, ಬೆಂಡೆಕಾಯಿ, ಹೀರೆಕಾಯಿ, ಟಮಾಟೆ ಹಣ್ಣು ಅಂತೇಳಿ ಪುಟ್ಟೆಗೆ ಇಟ್ಕೊಂಡು ಬರ್ತಿದ್ರು ಅವಾಗ. ಇವಾಗಿಲ್ಲ, ಎಲ್ಲ ಆಟೋಗಳಾಗಿವೆ. ಹಲ್ಲೆಲೂಯಾ, ಕುಕ್ಕೆ ಅಂತ ಬರ್ತಾರೆ. ಏನಂತೇಳಿ, ಬೆಂಡೆಕಾಯಿ ತಂದೀವ್ರಿ, ಹೀರೆಕಾಯಿ ತಂದೀವ್ರಿ ಅಂತೇಳಿ. ಅದರಂಗ ಈ ಅಬ್ರಾಹ್ಮನ ತಂದೆ ಏನು ಮಾಡ್ತಾ ಇದ್ದ, ನಾವೋರ ಏನು ಮಾಡ್ತಾ ಇದ್ದ, ಬೊಂಬೆಗಳು ಎಲ್ಲವನ್ನ ಸಿದ್ಧ ಮಾಡ್ತಾ ಇದ್ದ. ಹೆಂಗೆ ಸಿದ್ಧ ಮಾಡ್ತಾ ಇದ್ದ, ಒಂದು ಮಣ್ಣು, ಆ ಮಣ್ಣಿನಿಂದ ಏನು ಮಾಡ್ತಾ ಇದ್ದ, ರಾತ್ರಿ ಎಲ್ಲ ಬಂಡಿಗಳಿರ್ತಾ ಇದ್ವಲ್ರಿ ಆಗಿನ ಕಾಲದಾಗ. ಈಗಿನ ಕಾಲದಾಗೂ ಅದೇ ಕೆಲವೊಂದು ಕಡೆ ಮರೆಯಾಗಿ ಹೋಗಿದ್ದಾವೆ. ಹಲ್ಲೆಲೂಯಾ, ಆ ಬಂಡಿಗಳಲ್ಲಿ ಹೋಗಿ ದೂರದಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ಬಂದು ರಾತ್ರಿ ಎಲ್ಲ ಅದನ್ನು ಏನು ಮಾಡ್ತಾ ಇದ್ದ, ಕಾಲಿಲೆ ತುಳಿತಾ ಇದ್ದ. ತುಳಿದು ಆಮೇಲೆ ಅದು ಒಂದು ಏನಂತೀವಿ, ಜಿಗೆ ಅಂತೀವಿ, ಜಿಗಟು. ಆ ಜಿಗಟು ಬರೋವರೆಗೆ ತುಳಿದು ಯಾವಾಗ ಅದು ಕೈಲಿ ನಾವು ಮಾಡೋಕ್ಕೆ, ರೂಪ ಕೊಡೋಕ್ಕೆ ಒಂದು ಕರೆಕ್ಟಾಗಿ ಬೇಕಾಗುತ್ತೋ ಆ ಸಮಯದಾಗ ತುಳಿಯೋದು ಬಿಟ್ಟು ಅವ್ರು ಏನು ಮಾಡ್ತಾಯಿದ್ರು, ಅದಕ್ಕೊಂದು ಆಕಾರವನ್ನು ಕೊಡ್ತಾ ಇದ್ದ ಪ್ರಿಯರೇ. ಆಕಾರವನ್ನು ಕೊಟ್ಟ ಮೇಲೆ ಅದನ್ನೇನು ಮಾಡ್ತಾ ಇದ್ದ, ಬಣ್ಣ ಹಾಕ್ತಾ ಇದ್ರು. ಇವರೇ ಯಾರು, ಅಬ್ರಹಾಮನ ತಂದೆ, ಅಣ್ಣ ತಮ್ಮಂದ್ರೆ ಎಲ್ಲರೂ ಬಣ್ಣ ಹಾಕಿ ಒಂದು ಪುಟ್ಟೆಗೆ ಇಟ್ಕೊಂಡು ಎಲ್ಲ ಮಾರಕ್ಕೆ ಹೋಗ್ತಿದ್ರು. ಹೊಸ ದೇವರುಗಳು ಬಂದವು, ನೀವು ತಗೊಳ್ರಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಬ್ರಾಹ್ಮನು ಕೂಡ ಏನು ಮಾಡಿದಾನೆ, ಆ ರೀತಿಯಾಗಿ ಮಾರಿದ್ದಾನೆ. ಒಂದು ಸಾರಿ ತನ್ನ ಮೇಲೆ ತನಗೆ ಜಿಗುಪ್ಸೆ ಬಂತೀವಿ, ಎಲ್ಲ ನಮ್ಮ ಕೈ ಮೇಲೆ ಆಗಿರುವಂಥವಲ್ಲ, ನಾನೇ ತುಳಿದು ಮಣ್ಣನ್ನು ತುಳಿದು ಮಾಡಿರುವಂಥದ್ದಲ್ಲ ಅಂತೇಳಿ ಅವಾಗ ಜಿಗುಪ್ಸೆ ಬಂದಾಗ, ನಿಜವಾದ ದೇವರು, ಸೃಷ್ಟಿಕರ್ತನಾದ ದೇವರು ಯಾರಿದ್ದಾನೆ ನನಗೆ ಕಾಣು ಎಂಬುದಾಗಿ ಹೇಳಿದಾಗ ನಾವು ಚರಿತ್ರೆಯಲ್ಲಿ ನಾವು ನೋಡ್ತೀವಿ ಪ್ರೇರೆ, ಅದ್ಭುತವಾಗಿ ದೇವರು ದರ್ಶನ ಕೊಟ್ಟ ಅಬ್ರಹಾಮನಿಗೆ. ಹಲ್ಲೆಲೂಯಾ, ದರ್ಶನ ಕೊಟ್ಟ ಮೇಲೆ ಅದ್ಭುತವಾಗಿ ದೇವರು ಆತನ ಎಲ್ಲ ಕೊರತೆಗಳನ್ನು ನೀಗಿಸಿದ ಮೇಲೆ ಆತನಿಗೆ ಒಬ್ಬ ಕುಮಾರನನ್ನು ಕೊಟ್ಟ. ಕುಮಾರನ ಹೆಸರೇನ್ರಿ, ಇಸ್ಸಾಕನು ಎಂಬುದಾಗಿ. ಆ ಇಸ್ಸಾಕನು ಯೌವನ ಕಾಲದಲ್ಲಿ ಇರುವಾಗ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ. ಯೌವನ ಕಾಲ ಭಾಳ ಕೆಲವು ಜನರಿಗೆ ಒಳ್ಳೆಯ ಕಾಲ, ಕೆಲವು ಜನರಿಗೆ ಭಾಳ ಕೆಟ್ಟದಾದ ಕಾಲ. ಹಲ್ಲೆಲೂಯಾ, ಒಬ್ಬ ದೈವ ಭಕ್ತನು ಹೇಳ್ತಾನೆ, ಎಂಗೇಜ್ ಈಸ್ ಅ ಕಾಲೇಜ್ ಅಂತೇಳಿ. ಅಂದರೆ ಯೌವನ ಕಾಲ ಎನ್ನುವಂಥದ್ದು ದೇವರ ಒಂದು ಕರೆಗೆ ಒಳಗಾಗುವಂಥ ಕಾಲ. ಹಲ್ಲೆಲೂಯಾ, ಆದರೆ ಲೋಕದ ಪರವಾಗಿ ನಾವು ನೋಡುವಾಗ ಯೌವನ ಕಾಲ ಬಿದ್ದು ಹೋಗುವಂಥ ಒಂದು ಕಾಲವಾಗಿರುತ್ತೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೇ ಇರಬೇಡ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಸ್ಸಾಕನ ಕುರಿತಾಗಿ ನಾವು ನೋಡೋಣ. ಒಂದು ವಾಕ್ಯ ಓದ್ರಿ ಒಂದು ಸಂದರ್ಭದಲ್ಲಿ, ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 63ನೇ ವಾಕ್ಯ.
62-63. ಅಷ್ಟರಲ್ಲಿ ಈಸಾಕನು ಲಹೈರೋಯಿ ಬಾವಿಗೆ ಹೋಗಿ ಬಂದಿದ್ದನು. ಕಾನಾನ್ ದೇಶದ ದಕ್ಷಿಣ ಸೀಮೆಯಲ್ಲಿ ವಾಸವಾಗಿದ್ದನು. ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾಗ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಈಸಾಕನು ಏನು ಮಾಡ್ತಾ ಇದ್ದಾನೆ? ಸಾಯಂಕಾಲದ ವೇಳೆಯಲ್ಲಿ ಅಡವಿಯಲ್ಲಿ ದೇವರನ್ನ, ಸೃಷ್ಟಿಕರ್ತನಾದ ದೇವರನ್ನ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ, ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಎಲ್ಲಿಗೆ ಹೋಗಿದ್ದಾನೆ? ಅಡವಿಗೆ ಹೋಗಿದ್ದಾನೆ. ಪ್ರೇರ ಬಾಳ ಯೌವನ ಕಾಲದಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗ, ಯಾರು? ಆತನ ಹೆಸರೇನು? ಇಸಾಕನು. ಆ ಇಸಾಕನು ತನ್ನ ಯೌವನವನ್ನ ವ್ಯರ್ಥವಾದಂಥ ಕಾರ್ಯಗಳಲ್ಲಿ ಕಳೀಲಿಲ್ಲ. ಆತನಿಗೆ ಹಣ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ. ತನ್ನ ತಾಯಿ ತೀರಿ ಹೋದಂಥ ಒಂದು ಸಂದರ್ಭದಲ್ಲಿ ಆತನು ಅಡವಿಗೆ ಹೋಗಿ ಏನು ಮಾಡ್ತಾ ಇದ್ದಾನೆ? ದೇವರನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಪ್ರೇರೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ಯೌವನ ಕಾಲದಲ್ಲಿ ಇರುವಾಗ ಸೃಷ್ಟಿಕರ್ತನಾದ ದೇವರನ್ನ ನಂಬಿ ಆತನ ಮಕ್ಕಳಾಗಿ ಜೀವಿಸುವಾಗ ದೇವರವರ ಜೀವಿತವನ್ನ ಇತರ ಜನಾಂಗಗಳಿಗಿಂತ ಏನು ಮಾಡ್ತಾನೆ? ವ್ಯತ್ಯಾಸಕರವಾಗಿ ಮಾಡ್ತಾನೆ. ಪ್ರೇರೆ, ಹಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟೋ ಜನರನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೊಡ್ಡಪ್ಪವ್ರಿಗೆ ಬರ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಏನಂತಂದ್ರೆ, ಅವ್ರ ಅಕೌಂಟ್ಗೆ ದುಡ್ಡು ಬಿದ್ದಿದ್ದು, ಇನ್ನೊಬ್ರ ಅಕೌಂಟಿಗೂ ಕೂಡ ದುಡ್ಡು ಬಿದ್ದು. ಇವರು ವಾದ ಮಾಡಿದ್ರಂತೆ ಮನೆಯಲ್ಲಿ. ಏನಂತೇಳಿ, ದೇವರು, ನಾನು ಹೋದ ಸರಿ ಅಯ್ಯರು ಕೂಡ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗಿದ್ದೆ, ನನ್ನ ಅಕೌಂಟಿಗೆ ದುಡ್ಡು ಬೀಳ್ಬೇಕು ಅಂತೇಳಿ, ಅದಕ್ಕೆ ದುಡ್ಡು ಬಿದ್ದಿದ್ದಾವ, ಸೋ ಆ್ಯಂಡ್ ಸೋ ಅಂತೇಳಿ ಹೇಳಿದಾಗ ಅವ್ರ ಮಗಂದಂತ, ನಿಮ್ಮ ಅಕೌಂಟಿಗೆ ದುಡ್ಡು ಬಿದ್ದವ ಕರೆಕ್ಟೆ, ಇನ್ನು ನಂಬಲಾರ್ದವ್ರ ಅಕೌಂಟಿಗೆ ಕೂಡ ದುಡ್ಡು ಬಿದ್ದಾವಲ್ಲ, ಅದೇ ಹೆಂಗೆ ಬಿದ್ದಾವ? ದೇವ್ರು ಹಾಕಿಲ್ಲಪ್ಪ, ಎಲ್ಲ ನೀವು ಹೇಳೋದೆಲ್ಲ ಇದು ಅದು ಇದು ಅಂತೇಳಿ ಏನೋ ಅವ್ರ ಅವ್ರ ಮಗ ಮಾತಾಡ್ತಾ ಇದ್ರಂತೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಇವರು ಪ್ರಯಾಸ ಪಡಲಾರ್ದೆ ದುಡ್ಡು ಬಿದ್ದಾವ. ಹಲ್ಲೆಲೂಯಾ. ಅವರ ಪ್ರಯಾಸ, ಎಷ್ಟು ಪ್ರಯಾಸ ಪಟ್ಟರು ಅದ್ರ ಸಲುವಾಗಿ ಅಲ್ಲಿ ಚೆಕ್ ಮಾಡಿ, ಇಲ್ಲಿ ಚೆಕ್ ಮಾಡಿ, ಅವ್ರ ಸಿಗ್ನೇಚರ್ ಹೊಡಿಸು, ಅವ್ರನ್ನ ಭೇಟಿಯಾಗ, ಅವರಿಗೆ ಅಷ್ಟು ಕೊಡು, ಇವ್ರಿಗೆ ಇಷ್ಟು ಕೊಡು ಅಂತೇಳಿ. ಹಲ್ಲೆಲೂಯಾ. ಯಾವುದು ಕೊಡಲಾರ್ದ ಹಾಗೆ ದೇವ್ರು ಏನು ಮಾಡಿದಾನೆ? ಕಾರ್ಯ ಮಾಡಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವ್ಯತ್ಯಾಸ ಮಾಡ್ತಾನೆ ದೇವರು. ಯಾರನ್ನ ವ್ಯತ್ಯಾಸ ಮಾಡ್ತಾನೆ? ಆತನನ್ನು ಸ್ಮರಿಸುವಂತ ಮಕ್ಕಳನ್ನ ವ್ಯತ್ಯಾಸಕರವಾಗಿ ಮಾಡ್ತಾನೆ. ಪ್ರಿಯರೇ, ಅದ್ರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಇಸಾಕನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರವಾಗಿ ಅಡವಿಗೆ ಹೋಗಿದ್ದ, ಹೊಲಕ್ಕೆ ಹೋಗಿದ್ದ. ಯಾಕೆ ಹೋಗಿದ್ನಂದ್ರೆ ದೇವರನ್ನ ಧ್ಯಾನ ಮಾಡುವುದಕ್ಕೆ ಒಂದು ಸಮಯವನ್ನ ಮೀಸಲಿಟ್ಟಿದ್ನ. ಪ್ರಿಯರೇ, ಹಲ್ಲೆಲೂಯಾ. ಇದರ ಇವತ್ತು ಯಾರಾದರೂ ದೇವರಿಗೆ ಒಂದು ಸಮಯವನ್ನು ಮೀಸಲಿಟ್ಟು ದೇವರನ್ನ ಹುಡುಕುವಂಥವರು. ಹಲ್ಲೆಲೂಯಾ. ನಾವು ದೇವರಲ್ಲಿ ಎಲ್ಲ ನಮಗೆ ಬೇಕು ಅಂತೇಳಿ ಕೇಳ್ಕೊಂತೀವಿ, ಆದರೆ ದೇವ್ರನ್ನ ನಾವೇನು ಮಾಡಲ್ಲ? ಧ್ಯಾನ ಮಾಡಲ್ಲ. ದೇವರಿಗೆ ವಾಕ್ಯಕ್ಕೆ ಸಮಯ ಕೊಡಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಕೊಡಲ್ಲ. ಒಂದು ವಾರವೆಲ್ಲ ನಾವು ವ್ಯರ್ಥವಾಗಿ ಕಳಿತೀವಿ. ಭಾನುವಾರ ಬಂದಾಗಲಿ ಅಥವಾ ಶನಿವಾರ ಇಲ್ಲಿಗೆ ಬಂದಾಗಲಿ ಇಲ್ಲಿ ಮಾತ್ರ ನಾವು ಧ್ಯಾನ ಮಾಡ್ತೀವಿ. ಹೋದ್ಮೇಲೆ ಮತ್ತೆ ಏನಾಗ್ತೀವಿ? ನಾವು ಲೋಕಸ್ಥರ ರೀತಿಯಲ್ಲಿ, ಲೋಕದ ಮಾತುಗಳನ್ನು ಆಡುತ್ತಾ, ಆ ಮನೆದು ಈ ಮನೆದು ಎಲ್ಲ ಮನೆಗಳ ಮಾತುಗಳನ್ನು ಆಡ್ಕೊಂತ ವಾರವೆಲ್ಲ ಸಮಯ ಕಳೆದು ಬಿಡ್ತೀವಿ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಇಸಾಕನು ಯೌವನ ಕಾಲದಲ್ಲಿ ಇರುವಾಗ ದಾರಿ ತಪ್ಪಿ ನಡಲಿಲ್ಲ. ಇಸಾಕನು ಯೌವನ ಕಾಲದಲ್ಲಿ ಇರುವಾಗ ದಾರಿ ತಪ್ಪಿ ನಡಲಿಲ್ಲ. ಅದರ ಸಲುವಾಗಿ ದೇವ್ರು ಎಂಥ ಆಶೀರ್ವಾದ ಮಾಡ್ತಾನಂದ್ರೆ, ಇಸಾಕನಿಗೆ ಮದುವೆ ಆಯಿತು. ರೆಬೆಕ್ಕಳು ಎನ್ನುವಂಥ ಸ್ತ್ರೀ ಬೇರೆ ಯಾರೂ ಅಲ್ಲ, ಅತ್ತೆಯ ಮಾವನ ಮಗಳೇ. ಹಲ್ಲೆಲೂಯಾ. ಮಾವನ ಮಗಳೇ ಬಂದಿರುವಂಥ ಸಂದರ್ಭದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅಲ್ಲಿ ಏನಾಗ್ತಾ ಇದೆ ಅಂದರೆ ಬರಗಾಲ ಎನ್ನುವಂಥದ್ದು ಬಂತು. ಏನು ಬಂತ್ರಿ? ಬರಗಾಲ ಬಂದಂಥ ಸಂದರ್ಭದಲ್ಲಿ ಈಸಾಕನು ತನ್ನ ಹೆಂಡತಿಯನ್ನು ಕಟ್ಟಿಕೊಂಡು ಫಿಲಿಸ್ಟಿಯರ ನಾಡಿಗೆ ಹೋಗಿದ್ದಾನೆ. ಪ್ರಿಯರೇ, ಯಾವ ನಾಡಿಗೆ ಹೋಗಿದ್ದಾನೆ? ಫಿಲಿಸ್ಟಿಯರ ದೇಶಕ್ಕೆ ಹೋಗಿದ್ದಾನೆ. ಈ ರೀತಿಯಾಗಿ ಜನಾಂಗಗಳಿದ್ದಿಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ನೋಡ್ರಿ, ಒಂದು 10 ವರ್ಷದಿಂದ ಬಸ್ಗಳೆಲ್ಲ ಖಾಲಿ ಓಡಾಡ್ತಾ ಇದ್ದು. ಇವಾಗ ಬಸ್ಗಳು ಹೆಂಗಾಗ್ಯಾವ? ಫುಲ್ ಆಗ್ಯಾವ. ಓದುವಂಥ ಹುಡುಗರ ಸಂಖ್ಯೆ ಏನಾಗಿದೆ? ಹೆಚ್ಚಾಗಿದೆ. ಅವಾಗೆಲ್ಲ ಖಾಲಿ ಓಡಾಡ್ತಾ ಇದ್ದು. ಅಲ್ಲೆಲ್ಲ ಸೀಟಲ್ಲಿ ಕುಂತು ಆರಾಮ್ ಬರ್ತಾ ಇದ್ವಿ. ಈಗ ಸೀಟ್ ಕೂಡಕ್ಕೆ ಎಲ್ಲಿ, ಬಸ್ ಏರೋಕ್ಕೆ ಜಾಗ ಇರಲ್ಲ. ಅಷ್ಟು ಫುಲ್ಲಾಗಿ ಬಸ್ಗಳು ಏನು ಮಾಡ್ತಾ ಇರ್ತಾವ? ಹೋಗ್ತಾ ಇರ್ತಾವ. ಆಗ ಜನಸಂಖ್ಯೆ ಕಡಿಮೆ ಇರುವಾಗ ಇವರು ಏನು ಮಾಡ್ತಾ ಇದ್ರು ಅಂದರೆ, ಒಂದು ಊರಲ್ಲಿ ಬಂದಂದರೆ ಇನ್ನೊಂದು ಕಡೆಗೆ ಏನು ಮಾಡ್ತಾ ಇದ್ರು? ಪ್ರಯಾಣ ಮಾಡಿ ಬರ್ತಾ ಇದ್ರು. ಅದ್ರ ಸಲುವಾಗಿ ಅವಾಗವಾಗ ನಾನು ಹೇಳ್ತಾ ಇರ್ತೀನಿ, ಬಾಪುರದಲ್ಲಿ ಇರುವಂಥವ್ರು ಎಲ್ಲರೂ ಬಾಪುರವ್ರು ಆಗಿರೋಕ್ಕೆ ಸಾಧ್ಯ ಇಲ್ಲ. ಬೇರೆ ಊರವ್ರು, ನಿಮ್ಮ ಅಡ್ಡ ಹೆಸರುಗಳು ಇರ್ತಾವೆ ನಿಮಗೆ. ಹಲ್ಲೆಲೂಯಾ. ಇಲ್ಲಿ ಹೊನ್ನಳ್ಳಿಯಲ್ಲಿ ಇರುವಂಥವ್ರು ಎಲ್ಲರೂ ಹೊನ್ನಳ್ಳಿಯರು ಆಗೋಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲ ಇಲ್ಲೇ ಪಕ್ಕದಾಗ ಬಾದರ್ಲಿಯರ್ ಅಂತಂದ್ರೆ, ಉಪ್ಪಳದವ್ರು ಅಂತಂದ್ರೆ,
ಇನ್ನು ಬೇರೆ ಬೇರೆ ಕಡೆಯಿಂದ ಏನು ಮಾಡಿ ಬಂದಿಲ್ಲಿ ವಾಸ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬರಗಾಲ ಬಂದಿದೆ, ಎಲ್ಲ ಜನರಿಗೂ ಕೂಡ ಏನಿಲ್ಲ, ಬೆಳೆ ಎನ್ನುವಂಥದ್ದಿಲ್ಲ, ಮಳೆ ಎನ್ನುವಂಥದ್ದು ಇಲ್ಲ. ಅಂತ ಪರಿಸ್ಥಿತಿ ಉಂಟಾದಾಗ ಈಸಾಕನು, ದೇವರನ್ನು ಸ್ಮರಿಸುವಂಥ ಈಸಾಕನು ಏನು ಮಾಡ್ತಾನೆ, ಫಿಲಿಸ್ಟಿಯರ ನಾಡಿನಲ್ಲಿ ಏನು ಮಾಡ್ತಾನೆ, ಹೊಲದಲ್ಲಿ ಬೀಜ ಹಾಕ್ತಾನೆ ಪ್ರಿಯರೇ. ಹಲ್ಲೆಲೂಯ. ಏನು ಮಾಡ್ತಾನೆ, ಹೊಲದಲ್ಲಿ ಬೀಜ ಹಾಕ್ತಾನೆ, ಒಣ ನೆಲದಲ್ಲಿ ಬೀಜಗಳನ್ನು ಹಾಕ್ತಾನೆ. ಹಾಕಿದಾಗ ಅದ್ಭುತವಾಗಿ ದೇವರು ಏನು ಮಾಡಿದ್ರು ಗೊತ್ತಾ, 100ಕ್ಕೆ 100ರಷ್ಟು. ಅವಾಗೇನು ರಾಸಾಯನಿಕ ಗೊಬ್ಬರಗಳಿಲ್ಲ, ಕೆಮಿಕಲ್ ಫರ್ಟಿಲೈಸರ್ಸ್ ಯಾವುದು ಕೂಡ ಇಲ್ಲ ಹಾಕೋದಕ್ಕೆ. ಹಲ್ಲೆಲೂಯ. ಆದರೆ ದೇವರನ್ನು ಸ್ಮರಿಸುವಂಥ ಕುಮಾರನಾಗಿರುವಂಥ ಇಸ್ಸಾಕನಿಗೆ ಒಂದು ವ್ಯತ್ಯಾಸಕರವಾದ ಬೆಳೆಯನ್ನು ದೇವರು ಕೊಟ್ಟರು ಪ್ರಿಯರೇ. ಹಲ್ಲೆಲೂಯ. ವ್ಯತ್ಯಾಸಕರವಾದಂಥ ಬೆಳೆಯನ್ನು ದೇವರು ಕೊಟ್ಟರು. ದೇವರು ಹೇಳ್ತಾ ಇದ್ದಾನೆ, ನನ್ನನ್ನು ನಂಬುವ, ನನ್ನನ್ನು ಶರಣ ಕೋರಿ ಬರುವಂಥ ಮಕ್ಕಳ ಜೀವಿತವನ್ನು ನಾನೇನು ಮಾಡ್ತೀನಿ, ಅಭಿವೃದ್ಧಿ ಪಡಿಸ್ತೀನಿ. ಹಲ್ಲೆಲೂಯ. ನೀವು ಪರಿಪೂರ್ಣವಾಗಿ ದೇವರು ನಂಬಿದಂಥವರೇ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ದೇವರು ಎಂತಹ ದೇವರು ಆಗಿದ್ದಾನೆ ಎಂಬುದಾಗಿ. ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ, ಕಷ್ಟವನ್ನು ನೀಗಿಸುವ ದೇವರಾಗಿದ್ದಾನೆ. ಆ ಹೊಲಗಳಲ್ಲಿ ಈಸಾಕನ ಬೆಳೆ ಆಗ್ತಾ ಇದ್ದಾನೆ. ಅಲ್ಲಿ ನೋಡಿದಾರೆ ಅಂತ ಇದ್ದಾನೆ, ನಾವು ಹಂಗೆ ಬಿಟ್ಬಿಟ್ಟಿವಲ್ಲ, ಮಳೆ ಇಲ್ಲ ಏನಿಲ್ಲ. ಇತ್ತ ದೊಡ್ಡ ಶಾಣೆತ್ ಏನು ಮಾಡಕತ್ತಾನ, ಬಿತ್ತಕತ್ತಾನಿತ್ತ. ಏನು ಭಕ್ತಿ ಭಾರಿ ಮಾಡ್ತಾನ, ಹಂಗ ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡಕ್ಕೆ ಹೋಗ್ತಾನ, ಹಂಗ ಹಿಂಗ ಅಂತೇಳಿ ಎಲ್ಲರೂ ಏನು ಮಾಡ್ತಾ ಇದಾರ, ಗೇಲಿ ಮಾಡ್ತಾ ಇದಾರೆ, ಹೀಯಾಳಿಸ್ತಾ ಇದಾರೆ, ಆಡಿಕೊಳ್ತಾ ಇದ್ದಾರೆ ಪ್ರಿಯರೇ. ಆ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಗೊತ್ತಾ, ದೇವ್ರ ವಾಕ್ಯ ಒಂದ್ಸರಿ ಹೋದ್ರಿ, ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯದಲ್ಲಿ ಇರುತ್ತೆ ನೋಡ್ರಿ. ಇಸಾಕನು 12ನೇ ವಾಕ್ಯ, 12. ಓಕೆ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಹಲ್ಲೆಲೂಯ. ಮತ್ತೆ ಮುಂದೆ ಇದು ಏನಂತೇಳಿ, ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನ ಕುರಿಗಳು, ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಮುಂದೆ ಹೋದ್ರಿ. ಇದನ್ನು ನೋಡಿ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಅವನ ತಂದೆಯಾದ ಅಬ್ರಹಾಮನು ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಸ್ಟಿಯರು ಮಣ್ಣು ಹಾಕಿ ಮುಚ್ಚಿದ್ದರು. ಹಲ್ಲೆಲೂಯ. ಮತ್ತೆ ಮುಂದೆ ಹೇಳ್ತಾ ಇದ್ದಲ್ಲಿ, ಒಬ್ಬ ರಾಜ, ಆ ದೇಶದಲ್ಲಿ ಇರ್ತಕ್ಕಂಥ ರಾಜ, ಹೀಗಿರಲಾಗಿ ಅಬಿಮೆಲೇಕನು ಈಸಾಕನಿಗೆ, ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ, ಆದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ಹೆಂಗೆ ಅಭಿವೃದ್ಧಿ ಪಡಿಸ್ತಾನಂದ್ರೆ ಜನರಿಗೆ ಹೊಟ್ಟೆ ಕಿಚ್ಚು ಬರುತ್ತಂತ. ಹಲ್ಲೆಲೂಯ. ಯಾರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ? ಜನರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಈಸಾಕನು ಬೀಜವನ್ನು ಹಾಕಿದ್ದಾನೆ. ಹಲ್ಲೆಲೂಯ. ಕೆಲವು ಜನರು ಅನುಮಾನದಿಂದ ಬಿತ್ತುತ್ತಾರೆ ಪ್ರಿಯರೇ, ಅವರು ಅನುಮಾನದಿಂದನೇ ಕೊಯ್ಕೊಳ್ತಾರೆ. ಹಲ್ಲೆಲೂಯ. ಅನುಮಾನ ಪಡಬಾರ್ದು. ನಾವು ದೇವ್ರು ನಂಬಿದ ಮೇಲೆ ದೇವರು ಕೊಟ್ಟೆ ಕೊಡ್ತಾನ, ಅದು ಏನೇ ಇರಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಖಂಡಿತವಾಗಿ ಫಲ ಕೊಡುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ನಾವೇನು ಮಾಡಬೇಕು, ನಮ್ಮ ಹೊಲಗಳಲ್ಲಿ ಬೀಜಗಳನ್ನು ಹಾಕಬೇಕು ಪ್ರಿಯರೇ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ತಿಮ್ಮಾಪುರದಲ್ಲಿ ಹೀಗೆ ಬರಗಾಲದ ಒಂದು ಪರಿಸ್ಥಿತಿ ಈಗ ಒಂದು 2-3 ವರ್ಷಗಳ ಕೆಳಗಡೆ ಪ್ರಿಯರೇ ಏನಾಯಿತು ಅಂದರೆ, ಅಲ್ಲಿ ಬಾದರ್ಲಿ ಮಲ್ಲಯ್ಯ ಅಂತೇಳಿ ಅವ್ರ ಹೊಲದಲ್ಲಿ ಏನು ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿ ಏನು ಮಾಡಿದ್ದಾರೆ, ಜೋಳ ಬೀಜವನ್ನು ಇಟ್ಟಿದ್ದಾರೆ. ಇಟ್ಟಂಥ ಸಂದರ್ಭದಲ್ಲಿ ನೋಡೋದಕ್ಕೆ ಜೋಳ ಏನು ಕಾಣಿಸ್ತಾ ಇಲ್ಲ ಕಣ್ಣಿಗೆ. ಅವ್ರ ಅಳಿಯ ಬಂದು ಅನ್ನಂತೆ ಏನಂತೇಳಿ, 4 ಚೀಲ ಆಗ್ಬೋದು ಇದು. ಎಷ್ಟಂತ? 4 ಚೀಲ. ಅಳಿಯ ದೇವರು ನಂಬಿಲ್ಲ, ಮಲ್ಲಯ್ಯ ನಾಯಕ ಬಾದರ್ಲಿ ಅಂತೇಳಿ ಅವರು, ಆತ ದೇವ್ರು ನಂಬಿದಾನೆ. 4 ಚೀಲ ರಗಡ್ ಇದು ಆಗಕ್ಕ ಅಂತೇಳಿ ಅನ್ನಂತ. ಹಲ್ಲೆಲೂಯ. ಈತ ಮಳೆ ಇಲ್ಲ ಏನಿಲ್ಲ, ಮತ್ತೆ ಈತ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ನೀನು ಸ್ವಸ್ಥತೆಯನ್ನು ಕೊಟ್ಟಿದೀಯ. ಹಲ್ಲೆಲೂಯ. ಈ ಒಂದು ಭಾಗದಲ್ಲಿ ಆತನಿಗೆ ಗಡ್ಡೆಯಾದಂಥ ಸಂದರ್ಭದಲ್ಲಿ ಉಳಿಯಲ್ಲ ಅಂತೇಳಿ ಹೇಳಿದ್ರು ಆತನ. ಅದ್ಭುತವಾಗಿ ಬಾದರ್ಲಿಗೆ ಬಂದರು, ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ್ರು, ದೇವರ ಆತನನ್ನು ಮುಟ್ಟಿದ್ರು, ಸ್ವಸ್ಥತೆಯನ್ನು ಆತ ಹೊಂದಿಕೊಂಡ ಪ್ರೇಯರ್. ಆ ಸಮಯದಲ್ಲಿ ಆತನ ನಂಬಿಕೆ ಹೆಚ್ಚಾಗ್ತಾ ಇದೆ. ದೇವರೇ ಖಂಡಿತವಾಗಿ ಇವ್ರು ಹೇಳ್ತಾ ಇದ್ದಾರೆ 4 ಚೀಲ ಅಂತೇಳಿ, ಅದು ಜಾಸ್ತಿ ಆಗಬೇಕಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದ್ರಂತ. ಮತ್ತೆ ಹತ್ತಿ ಹೊಲಕ್ಕೆ ಹೋದ್ರಂತೆ ಅಳಿಯ ಮಾವ. ಹಲ್ಲೆಲೂಯ. ಹತ್ತಿ ಹೊಲಕ್ಕೆ ಹೋದ್ರೆ ಹತ್ತಿ ಹೊಲದಾಗ ಎಲ್ಲ ಏನಾಗ್ಯಾವ,
ಹುಳುಗಳು ಬಿದ್ದ. ಏನು ಬಿದ್ದವ್ರಿ? ಕಾಯಿಗೆ ಹುಳುಗಳು ಹಿಂಗೆ ತೆಗೆದ್ರೆ ಹುಳುಗಳು ಏನು ಮಾಡಕತ್ತವ? ಹಂಗೆ ಕಾಣ್ತಾ ಇದ. ಹುಳು ಬಿದ್ದರೆ ಏನಾಗುತ್ತೆ? ಹತ್ತಿ ಬರುತ್ತಾ? ಹಲ್ಲೆಲೂಯಾ. ಎಲ್ಲ ಏನಾಗ್ತಾ ಇದ್ದಾವೆ? ಕಾಯಿಗಳು ಉದುರಿ ಬೀಳ್ತಾ ಇದ್ದಾವೆ. ಹಲ್ಲೆಲೂಯಾ. ಅಲ್ಲಿ ಮಗ ಮತ್ತು ಸೊಸೆ ಇಲ್ಲಿಯವ್ರೆ. ಯಾವ ಇದು? ಶ್ರೀಧರ್ ಗಡ್ಡೆ ಬಂದಿಲ್ಲ ಅನ್ಸುತ್ತೆ. ಅವರು ಲಕ್ಷ್ಮಿ ಅಲ್ರಿ, ಲಕ್ಷ್ಮಿ ಅವ್ರು ಬಂದಿಲ್ಲ. ಲಕ್ಷ್ಮಿನ ಮತ್ತು ಅವ್ರ ಯಜಮಾನ್ರ ಅಯ್ಯಪ್ಪನ ಇಬ್ಬರು ನೀವೇನು ಮಾಡ್ರಿ? ಮೊಣಕಾಲೂರು ಇಲ್ಲಿ ಪ್ರಾರ್ಥನೆ ಮಾಡ್ರಿ. ನಾನು ಏನು ಮಾಡ್ತೀನಿ? ನೀರಿನಾಗ ತೀರ್ಥ ಹಾಕಿ ನಾನು ಏನು ಮಾಡ್ತೀನಿ? ಎಲ್ಲವುಗಳಿಗೆ ಒಡೆದು ಬರ್ತೀನಿ. ನೀವು ಪ್ರಾರ್ಥನೆ ಮಾಡೋದು ಮಾತ್ರ ಬಿಡಬಾಡ್ರಿ ಅಂತೇಳಿ ಅಲ್ಲೇ ಮೊಣಕಾಲೂರಿ ಅವ್ರ ಮಗಗ ಸೊಸೆಗೆ ಹೇಳಿದಂತೆ. ಇದೆಲ್ಲ ಹೊಡ್ಕೊಂಬಂದಂತೆ. ಅಲ್ಲ ಅಳಿಯ ಅಂತ ಇದ್ದಾನೆ, ಹುಳ ಹೆಂಗೆ ಸಾಯ್ತವೆ? ನೀರಿಗೆಲ್ಲ ಹುಳ ಸಾಯ್ತವ, ಪ್ರೇಯರ್ ಆಯಿಲಿಗೆಲ್ಲ ಹುಳ ಸಾಯ್ತವ ಅಂತೇಳಿ. ಅಲ್ಲ ದೇವರು ಅವ್ರ ನಂಬಿಕೆ ಹೆಂಗಿಟ್ಟಿದ್ನೋ ಅವರು ದೇವರನ್ನ ಸ್ಮರಿಸುವಂಥ ಒಂದು ಕಾರಣಕ್ಕಾಗಿ ಅದ್ಭುತವಾಗಿ ಪ್ರಿಯರೇ ಆ ಒಡೆದ ನಂತರ ಸ್ವಲ್ಪ ದಿನಗಳಲ್ಲಿ ಹಿಂಗೆ ತೆಗೆದು ನೋಡಿದ್ರಂತೆ ಹುಳುಗಳೇ ಇಲ್ಲ. ಅಲ್ಲ ಒಳ್ಳೆಯ ಹತ್ತಿ ಬೆಳೆಯನ್ನು ಅವರು ಹೊಂದಿಕೊಂಡ್ರು. 4 ಚೀಲ ಆಗುತ್ತಂತ ಹೇಳಿದ್ನಲ್ಲ ಅಳಿಯ. ಯಾವುದು? ಜ್ವಾಳ 48 ಚೀಲ ಆಯ್ತು ರೀ. ಎಷ್ಟಾಯ್ತು ರೀ? 48 ಚೀಲ. ಹಲ್ಲೆಲೂಯಾ. ಈ ಕಾರ್ಯಗಳನ್ನು ಯಾರು ಮಾಡ್ತಾರೆ? ದೇವರು ಮಾಡ್ತಾರೆ. ಆದರೆ ಆತನಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು. ಈ ಇಸಾಕನನ್ನು ಕೂಡಿ ನೋಡಿ ಜನರು ಗೇಲಿ ಮಾಡ್ತಾ ಇದ್ದಾರೆ. ಆಗೋದೇ ಇಲ್ಲ, ನಿನಗೆ ಬೆಳೆನೇ ಬರೋದಿಲ್ಲ. ನಾವೆಲ್ಲರೂ ನಮ್ಮ ಹೊಲಗಳನ್ನು ಹಾಗೆ ಬಿಟ್ಟಿದ್ದೀವಿ. ಆದರೆ ಸೃಷ್ಟಿಕರ್ತನನ್ನು ಸ್ಮರಿಸುವಂಥ ಈ ಇಸಾಕನು ಏನು ಮಾಡ್ತಾ ಇದ್ದಾನೆ ಅಂದರೆ ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಏನು ಮಾಡ್ತಾ ಇದ್ದಾನೆ? ದೇವರ ಮೇಲೆ ಇಷ್ಟಪಟ್ಟು ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ಬೀಜಗಳನ್ನು ಹಾಕಿದ ಪ್ರಿಯರೇ. ಹಾಕಿದಾಗ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಏನಂತೇಳಿ? ಇಸಾಕನು 100ರಷ್ಟು ಬೆಳೆಯನ್ನು ಪಡೆದುಕೊಂಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ರೀ? 1 ಕಾಳಿಗೆ 100 ಕಾಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮಗೆ ಇನ್ನು ಹಿಂಗೆ ಹೇಳಿದ್ರೆ ಅರ್ಥ ಆಗುತ್ತೆ ಏನು? 1 ಎಕರೆಗೆ 100 ಚೀಲದಷ್ಟು. ಅಷ್ಟು ಅಭಿವೃದ್ಧಿ. ಯಾಕೆ ಅಭಿವೃದ್ಧಿ ಆದಂತೇಳಿ ವಾಕ್ಯ ಹೇಳ್ತಾ ಇದೆ ಮುಂದೆ? ಯಾಕೆ ಅಭಿವೃದ್ಧಿ ಆದಂತೇಳಿ ವಾಕ್ಯ ಹೇಳ್ತಾ ಇದೆ? ಯೆಹೋವನು ಅವನ ಸಂಗಡ ಇದ್ದದರಿಂದ ದಿನವೂ ಅವನ ಐಶ್ವರ್ಯ ಏನಾಗ್ತಾ ಬಂತಂತೆ? ಹೆಚ್ಚುತ್ತಾ ಬಂತು. ಹಲ್ಲೆಲೂಯಾ. ಅದೇ ಸಲಗೆ ಮತ್ತಾಯನ ಬರೆದ ಸುವಾರ್ತೆ 6ನೇದೇ 33ನೇ ವಾಕ್ಯ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಏನಂತಂದರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಾಗ ದೇವರು ನಮಗೆ ಬೇಕಾದವೆಲ್ಲ ಒಂದೊಂದಾಗಿ ಏನು ಮಾಡ್ತಾರೆ? ಒದಗಿಸಿ ಕೊಡ್ತಾರೆ ಪ್ರಿಯರು. ಮೊದಲು ನಾವು ದೇವರನ್ನು ಹುಡುಕುವವರಾಗಬೇಕು. ಮೊದಲು ನಾವು ಸೃಷ್ಟಿಕರ್ತನನ್ನು ಧ್ಯಾನ ಮಾಡುವಂಥವ್ರು ಆಗಬೇಕು. ಸೃಷ್ಟಿಯ ವಸ್ತುಗಳಲ್ಲಿ ಇವತ್ತಿನ ದಿನ ಅನೇಕರು ಹುಡುಕ್ತಾ ಅವ್ರು ಏನಾಗ್ತಾ ಇದ್ದಾರೆ? ನಷ್ಟವನ್ನು ಹೊಂದುತ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಇಸಾಕನನ್ನ ಫಿಲಿಸ್ಟಿಯರ ನಾಡಿನಲ್ಲಿ ವ್ಯತ್ಯಾಸಕರವಾಗಿ ದೇವರು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಹೊಲಗಳು ಬಾಡಿ ಹೋಗಿದ್ದಾವ. ಒಬ್ಬಾತನ ಹೊಲಗಳು ಮಾತ್ರ ಏನು ಮಾಡ್ತಾ ಇದ್ದಾವೆ? ಎಲ್ಲ ಹೊಲಗಳಿಗಿಂತ ವ್ಯತ್ಯಾಸವಾಗಿ ಕಾಣ್ತಾ ಇದೆ. ಒಬ್ಬ ವ್ಯಕ್ತಿ ಮಾತ್ರ ಆ ಬರಗಾಲದಲ್ಲಿಯೂ ಕೂಡ ಕೊರತೆ ಇಲ್ಲದವನಾಗಿ ಜೀವಿಸ್ತಾ ಇದ್ದಾನೆ. ಒಂದೇ ಒಂದು ಕಾರಣ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ದೇವರಿಗೆ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಈ ಇಸಾಕ ಏನು ಮಾಡಿದಂದ್ರೆ ನನಗೆ ಹೆಸರು ಬರಬೇಕಂತೇಳಿ ತನ್ನ ಹೆಸರಿಗಾಗಿ ಏನು ಮಾಡಲಿಲ್ಲ ಅಂತೆ? ಒಡೆಯಾಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತನ್ನ ತಂದೆ ತೋಡಿಸಿದಂಥ ಬಾವಿಗಳನ್ನೇ ಏನು ಮಾಡ್ತಾ ಇದ್ದಾನೆ? ಇಸಾಕನು ತೋಡಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನನ್ನ ತಂದೆ ಹೆಸರು ಚಿರಾಯುವಾಗಬೇಕು. ನನ್ನ ತಂದೆಗೆ ಒಂದು ಉನ್ನತವಾದಂಥ ಸ್ಥಾನವನ್ನು ಇಸಾಕನು ಏನು ಮಾಡ್ತಾ ಇದ್ದಾನೆ? ತನ್ನ ಜೀವಿತದಲ್ಲಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಯೌವನ ಕಾಲದಲ್ಲಿ ಇಸಾಕನನ್ನು ಬಲಿ ಕೊಡುವುದಕ್ಕಾಗಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಕಟ್ಟಿಗೆ ಹೊತ್ಕೊಂಡು ಹೊಂಟಾನಂತ. ಹಲ್ಲೆಲೂಯಾ. ದೇವರು ಕೇಳಿದ, ನನಗೆ ಏನು ಮಾಡು? ಇಸಾಕನನ್ನು ಬಲಿ ಕೊಡು ಅಂತೇಳಿ. ವಿಧೇಯತೆಯುಳ್ಳವನಾಗಿದ್ದ ಇಸಾಕ. ಹಲ್ಲೆಲೂಯಾ. ಕೇಳ್ತಾನೆ. ಮೋರಿಯ ಬೆಟ್ಟದಕ್ಕೆ ಹೋದಂಥ ಸಂದರ್ಭದಲ್ಲಿ 27ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಪ್ಪ ಕತ್ತಿಗೆ ನಾವು ಯಜ್ಞ ಮಾಡೋದಕ್ಕೆ ಬೇಕಾದ ಕಟ್ಟಿಗೆಗಳಿದ್ದಾವ, ಕಲ್ಲು ಅಲ್ಲೇ ಸಿಗುತ್ತಾ. ಆದರೆ ಯಜ್ಞ ಮಾಡಬೇಕಾಗಿರ್ತಕ್ಕಂಥ ಕುರಿಮರಿ ಎಲ್ಲಿ? ದೇವ್ರಿಗೆ ಯಜ್ಞ ಮಾಡೋಕ್ಕೆ ಬೇಕಲ್ಲ, ಕುರಿಮರಿ ಬೇಕಲ್ಲ, ಎಲ್ಲಿ ಅಂತ ಹೇಳಿದಾಗ ಅವಾಗ ತಂದೆ ನಂಬಿಕೆಯಿಂದ ಮಾತು ಹೇಳ್ತಾನೆ. ಮಗನು ಕೂಡ ವಿಧೇಯತೆಯನ್ನು ತೋರಿಸ್ತಾನೆ ಪ್ರಿಯರೇ. ದೇವರು ನಮಗೆ ಒದಗಿಸಿ ಕೊಡ್ತಾನೆ. ಆತನು ಯೆಹೋವ ಈರೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೌವನ ಕಾಲ ಬಹಳ ಉನ್ನತವಾಗಿರ್ತಕ್ಕಂಥ ಕಾಲ. ನಾವು ಡಿಸಿಷನ್ಗಳನ್ನು, ನಿರ್ಣಯಗಳನ್ನು ಇಲ್ಲೇ ನಾವು ಬೀಳೋದು, ಇಲ್ಲೇ ನಾವು ದೃಢವಾಗಿ ನಿಂತುಕೊಳ್ಳುವಂಥದ್ದು ಈ ಕಾಲದಲ್ಲಿಯೇ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲ ಇಸಾಕನು ಹೇಳ್ತಾ ಇದ್ದಾನೆ, ಆಯ್ತಪ್ಪ ಅಂತೇಳಿ ಮುಂದಗಡೆ ಹೋಗುವಾಗ ಎಲ್ಲ ರೆಡಿ ಮಾಡಿದ. ಕಲ್ಲು
ಹೊಂದಿಸಿ ಕಟ್ಟೆಯೋಪಾದಿಯಲ್ಲಿ ಮಾಡಿದ. ಕಲ್ಲಿನ ಮೇಲೆ ಕಟ್ಟಿಗೆಯನ್ನಿಟ್ಟ. ಕಟ್ಟಿಗೆ ಇಟ್ಟ ಮೇಲೆ ಹಗ್ಗ ತೆಗೆದುಕೊಂಡು ಕೈ ಕಾಲುಗಳನ್ನು, ಯಾರ ಕೈ ಕಾಲುಗಳನ್ನು ಕಟ್ತಾ ಇದ್ದಾನೆ? ತಂದೆ ಅಬ್ರಹಾಮ ಇಸ್ಸಾಕನ ಕೈ ಕಾಲುಗಳನ್ನು. ಆದರೂ ಬೇಡಪ್ಪ ಅಂತೇಳಿ ಏನು ಮಾಡಲ್ಲ, ಒಡೆ ಹೋಗಲಿಲ್ಲ. ಚರಿತ್ರೆಯಲ್ಲಿ ನಾವು ನೋಡುವಾಗ ಇಸ್ಸಾಕನಿಗೆ ಆಲ್ಮೋಸ್ಟ್ ಆಲ್ 18 to 20 ಏಜ್, 18ರಿಂದ 20 ವರ್ಷ ಇರ್ತಕ್ಕಂಥ ಹುಡುಗ ಪ್ರಿಯರೇ. ಪ್ರೈಸ್ ಲಾರ್ಡ್. ಆದರೆ ದೇವರು ಅದ್ಭುತವಾಗಿ ಅವನ ಸಮಯದಲ್ಲಿ ಆತನ ವಿಧೇಯತೆಗೆ ತಕ್ಕ ಹಾಗೆ ದೇವರು ಏನು ಮಾಡಿದರು ಪ್ರಿಯರೇ? ಒಂದು ಕುರಿಮರಿಯನ್ನು ಒದಗಿಸಿ ಕೊಟ್ಟರು. ಅದ್ರ ಸಲುವಾಗಿ ನಾವು ಯಾವ ವಿಷಯಕ್ಕೂ ಕೂಡ ನಾವು ಭಯಪಡುವಂಥದ್ದು ಬೇಕಾಗಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಸೃಷ್ಟಿಕರ್ತನನ್ನು ಯಾರು ಸ್ಮರಿಸ್ತಾರೋ ಅವರ ಜೀವಿತ ಇತರ ಅನ್ಯ ಜನಾಂಗಗಳ ಜೀವಿತಕ್ಕಿಂತ ಏನಾಗಿರುತ್ತೆ? ವ್ಯತ್ಯಾಸಕರವಾಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಓದ್ರಿ ಒಂದ್ಸರಿ. ಬಾವಿಗಳು ತೋರಿಸ್ರಿ 26ನೇ ಅಧ್ಯಾಯ. 26ನೇ ಅಧ್ಯಾಯ ತೆಗೆದಿದ್ದೀರಾ? ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಷ್ಟಿಯರು ಮುಚ್ಚಿ ಹಾಕಿ ಮುಚ್ಚಿದ್ದರು. ಹೀಗಿರಲಾಗಿ ಅಬೀಮೆಲೆಕನು ಇಸಾಕನಿಗೆ, ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ, ಆದ್ದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳದ ಇಸಾಕನು ಅಲ್ಲಿಂದ ಹೋಗಿ ಗೀದಾರ್ ತಗ್ಗಿನಲ್ಲಿದ್ದ ಹಾಕಿ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ಅಬ್ರಹಾಮನು ತೋಡಿಸಿದ ಬಾವಿಗಳನ್ನು ಅವನ ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು. ಇಸಾಕನ ಸೇವಕ 27ನೇ ವಚನ ಓದ್ರಿ, ಗೊತ್ತಾಗುತ್ತೆ. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಾದುದರಿಂದ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸಾಕನು ಮುಟ್ಟಿದ್ದೆಲ್ಲವೂ ಕೂಡ ಏನಾಗ್ತಾ ಇದೆ? ಮುತ್ತ ಆಗ್ತಾ ಇದೆ ಪ್ರೇರ. ಯಾಕೆ ಹೇಳ್ರಿ? ಇಸಾಕನು ಯಾರನ್ನ ಸ್ಮರಿಸ್ತಾ ಇದ್ದಾನೆ? ಸೃಷ್ಟಿಕರ್ತನಾದ ದೇವರನ್ನ ಸ್ಮರಿಸ್ತಾ ಇದ್ದಾನೆ. ಸೃಷ್ಟಿಕರ್ತನಾದ ದೇವರನ್ನು ಸ್ಮರಿಸುವಂತ ಭಕ್ತರ ಜೀವಿತಗಳು ಇತರರ ಜೀವಿತಗಳಿಗಿಂತ ಯಾವಾಗಲೂ ಕೂಡ ಏನಾಗಿರ್ತವೆ? ಡಿಫ್ರೆನ್ಸಿಯೇಟ್ ಆಗಿರ್ತವೆ, ವ್ಯತ್ಯಾಸಕರವಾಗಿ ಇರ್ತವೆ ಪ್ರಿಯರೇ. ಬರಗಾಲದಲ್ಲಿ ದೇವರು 100ರಷ್ಟು ಬೆಳೆಯನ್ನು ಕೊಡೋದು ಮಾತ್ರವಲ್ಲ, ಈತನ ಬಾವಿಗಳನ್ನು ಅಗಿಸಿದಾಗ ಆ ಬಾವಿಯಲ್ಲಿ ನೀರು ಕೂಡ ಸಿಗುವಂತ ದೇವರು ಕಾರ್ಯ ಮಾಡಿದ್ರು. ನೀರಿದ್ರೆ ಅಲ್ರಿ ಎಲ್ಲ ಕಡೆಗೆ ಅಭಿವೃದ್ಧಿ. ಹಲ್ಲೆಲೂಯಾ. ನೀರಾವರಿ ಇರುವಂಥ ಜನರು ನೀವು ಆ ಕಡೆ ಹೋದರೆ ಗೊತ್ತಾಗಿರುತ್ತೆ. ಹಲ್ಲೆಲೂಯಾ. ಅವ್ರ ಮನೆಗಳು ಬಂಗ್ಲೆಗಳು ಉಪಹಾಗಿಯಲ್ಲಿ ಇರ್ತಾವೆ. ಯಾಕೆ ಹೇಳ್ರಿ? ದುಡ್ಡೇ ದುಡ್ಡು ಅವರಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಂಗೆ ಇಸಾಕನು ಹೋದಲ್ಲೆಲ್ಲ ದೇವರು ಏನು ಮಾಡ್ತಾ ಇದ್ದಾನೆ? ನೀರಿನ ಸೆಲೆಗಳನ್ನು, ಬಾವಿಗಳನ್ನು ಏನು ಮಾಡ್ತಾನೆ? ತೋಡಿದ್ದು ಕೈ ಹಾಕಿದ ಕೆಲಸ ಎಲ್ಲ ಸಫಲಪಡಿಸ್ತಾ ಇದ್ದಾನೆ ಪ್ರೇರ. ಒಂದೇ ಕಾರಣ, ಇಸಾಕನು ಯೌವನ ಕಾಲದಲ್ಲಿ ತನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿದ ಪ್ರಿಯರೇ. ಹಲ್ಲೆಲೂಯಾ.